ರೆಸಿಪಿ ಹಾಗಲಕಾಯಿ ಜ್ಯೂಸ್, ಬಿಟರ್ ಗಾರ್ಡ್ ಜ್ಯೂಸ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಒಂದು ಹಾಗಲಕಾಯಿ, ಮೀಡಿಯಂ ಸೈಜ್ ಹಾಗಲಕಾಯಿ. ಇದನ್ನ ಸ್ಲೈಸ್ ತರ ಕಟ್ ಮಾಡ್ಕೊಂಡಿದೀವಿ, ತಿನ್ ಸ್ಲೈಸ್ ತರ. ಇದನ್ನ ಈಗ ಬೇಯಿಸ್ಕೊಬೇಕು ನಾವು. ಇದು ಏನಕ್ಕೋಸ್ಕರ ಹಾಗಲಕಾಯಿ ಜ್ಯೂಸ್ ಮಾಡೋದು ಅಂದ್ರೆ, ಇದು ಶುಗರ್ ಪೇಷಂಟ್ಸ್ಗೆ ತುಂಬಾ ಹೆಲ್ತಿ ಡ್ರಿಂಕ್. ಶುಗರ್ ಇವಾಗ ಕೆಲವ್ರಿಗೆ 400 ಇರುತ್ತೆ, 500 ಇರುತ್ತೆ, 600 ಇರುತ್ತೆ. ಇದು ಇಮಿಡಿಯೇಟ್ ಕಂಟ್ರೋಲಿಗೆ ಬರಬೇಕು ಅಂದ್ರೆ ಇದನ್ನ ಚೆನ್ನಾಗಿ ಬೇಯಿಸಿ ರಾತ್ರಿ, ಬೆಳಗ್ಗೆ ಎದ್ದಿದ ತಕ್ಷಣ ಇದನ್ನ ಒಂದು ಗ್ಲಾಸ್ ಆ ನೀರು, ಬೇಯಿಸಿರೋ ನೀರನ್ನ ಕುಡಿಬೇಕು. ಕುಡಿದ್ರೆ ನಿಮಗೆ ವಿತಿನ್ 1 ವೀಕ್ ಅಷ್ಟರಲ್ಲಿ ನಿಮಗೆ ಶುಗರ್ ಕಂಟ್ರೋಲ್ ಬರುತ್ತೆ. ವೀಕ್ಲಿ 2 ಕುಡಿದ್ರೆ ಸಾಕು, ದಿನ ಕುಡಿಯೋ ಅವಶ್ಯಕತೆ ಇಲ್ಲ. ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ. ಈಗ ಒಂದು ಪಾತ್ರೆಗೆ ನಾವು ತಗೊಂಡಿರೋ ಅಷ್ಟು, ಕಟ್ ಮಾಡ್ಕೊಂಡಿರೋ ಅಷ್ಟು ಹಾಗಲಕಾಯಿನ ಹಾಕೊಂಡಿದ್ದೀನಿ. ಅದಕ್ಕೆ 1.5 ಗ್ಲಾಸ್ ಅಷ್ಟು ನೀರು ಹಾಕೊಂಡಿದ್ದೀನಿ. ಅದು ಒಂದು 10 to 15 ಮಿನಿಟ್ಸ್ವರೆಗೂ ನಾವು ಬೇಯಿಸ್ಬೇಕಾಗತ್ತೆ ಇದನ್ನ. ಇದಕ್ಕೆ ಉಪ್ಪು ಹಾಕಂಗಿಲ್ಲ, ಯಾವುದೇ ರೀತಿ ಖಾರನೂ ಹಾಕೋ ಹೋಗಿಲ್ಲ, ಹಾಗೆ ಬೇಯಿಸ್ಕೊಬೇಕು. ಒಂದು 15 ಮಿನಿಟ್ಸ್ ಆದಮೇಲೆ ಅದು ಬೆಂದಿರೋ ರಸ ಬಿಡುತ್ತೆ. ಆ ನೀರನ್ನ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಕುಡಿಬೇಕು. ಸೊ ಇದು ಸ್ವಲ್ಪ ಬಾಯ್ಲ್ ಆಗಲಿ. ಈಗ ನೋಡಿ, ಇದು ರಾತ್ರಿ ಬೇಯಿಸ್ಕೊಂಡಿದೀವಿ ನಾವು. ಈಗ ಬೆಳಗ್ಗೆವರೆಗೂ ಅದನ್ನ ಬಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಕುಡಿಬೇಕು. ಈ ತರ ಆಗಿರುತ್ತೆ ಬೆಂದ ಮೇಲೆ. ಈಗ ಇದನ್ನ ಸೋಸ್ಕೊಳ್ಳೋಣ ನಾವು. ಈಗ ನೋಡಿ, ಸೋಸ್ಕೊಂಡ್ಮೇಲೆ ಈ ರೀತಿ ಇರುತ್ತೆ. ಇದಕ್ಕೆ ಉಪ್ಪು ಅಥವಾ ಖಾರ ಏನು ಹಾಕದೆ ಹಾಗೆ ಕುಡಿಬೇಕು. ನಿಮಗೆ ಶುಗರ್ ಲೆವೆಲ್ ಎಲ್ಲ ಕಂಟ್ರೋಲಿಗೆ ಬರುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.